Hello everyone, welcome to ಕನ್ಮಾರ್ಗದ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 6ನೇ ಪ್ರಶ್ನೆ. ಶುಷ್ಕ ಮಂಜುಗಡ್ಡೆ ಎಂದು ಕರೆಯಲ್ಪಡುವುದು. ಶುಷ್ಕ ಮಂಜುಗಡ್ಡೆ ಅಂತ ಯಾವ್ದಕ್ಕೆ ಕರೀತಾರೆ? ಆಪ್ಷನ್ ಎ ನೈಟ್ರೋಜನ್ ಅನಿಲ, ತಪ್ಪಾದ ಉತ್ತರ. ಆಪ್ಷನ್ ಬಿ ಘನ ಕಾರ್ಬನ್ ಡೈಆಕ್ಸೈಡ್, ಇದು ಸರಿಯಾದ ಉತ್ತರ. ಘನ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಮಂಜುಗಡ್ಡೆಯಲ್ಲಿ ಅಲ್ವಾ? ಹಾಗಿದ್ರೆ ಯಾಕೆ ಘನ ಕಾರ್ಬನ್ ಡೈಆಕ್ಸೈಡ್ಗೆ ಶುಷ್ಕ ಮಂಜುಗಡ್ಡೆ ಅಂತ ಕರೀತಾರೆ? ಯಾಕೆಂದ್ರೆ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ತದೆ. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚಿನ ಒತ್ತಡವನ್ನ ಹಾಕಿ ಘನ ಸ್ಥಿತಿಗೆ ತಗೊಂಡು ಬಂದಿರ್ತಾರೆ. ಅದು ನಾವು ಒತ್ತಡವನ್ನ ಕಡಿಮೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಹಾಕ್ತಿರೋ ಒತ್ತಡವನ್ನ ನಾನು ಕಡಿಮೆ ಮಾಡ್ತೀನಿ, ವಾತಾವರಣದ ಒತ್ತಡಕ್ಕೆ ತರ್ತೀನಿ. ಅವಾಗ ಶುಷ್ಕ ಮಂಜುಗಡ್ಡೆ ಇರುವಂತದ್ದು ಘನ ರೂಪದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಅನಿಲ ರೂಪಕ್ಕೆ ಬರುತ್ತೆ. ದ್ರವ ರೂಪವನ್ನ ಹೊಕ್ಕದೆ ಡೈರೆಕ್ಟ್ ಆಗಿ ಅನಿಲ ರೂಪಕ್ಕೆ ಹೋಗುತ್ತೆ. ಹಾಗಾಗಿ ಇದನ್ನ ಘನ ಕಾರ್ಬನ್ ಡೈಆಕ್ಸೈಡ್ ಅಂತ ಕರೀತಾರೆ. ಯಾವುದೇ ರೀತಿಯ ದ್ರವವನ್ನ ಕೊಡೋದಿಲ್ಲ. ಆಪ್ಷನ್ ಸಿ ಕರ್ಪೂರ. ಕರ್ಪೂರ ತಪ್ಪಾದ ಉತ್ತರ. ಆಪ್ಷನ್ ಡಿ ಆರ್ಗಾನ್ ಮತ್ತು ನಿಯಾನ್ ಅನಿಲಗಳ ಮಿಶ್ರಣ, ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಂದ್ರೆ ಘನ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ. ಘನ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ, ಇದು ಬಹಳ ತಂಪಾಗಿರುತ್ತೆ. ಹಾಗಾಗಿ ಅದನ್ನ ಬರಿಗೈಯಲ್ಲೆಲ್ಲ ಮುಟ್ಲಿಕ್ಕೆ ಹೋದ್ರೆ ಡ್ಯಾಮ್ ಅಂದ್ರೆ ಕೈಗೆಲ್ಲ ಗಾಯಗಳಾಗೋ ಚಾನ್ಸಸ್ ಇರುತ್ತೆ. ಬರಿಗೈಯಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮುಟ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ನಮ್ಗೆ ಕೇಳಿರುವಂತದ್ದು ಶುಷ್ಕ ಮಂಜುಗಡ್ಡೆ ಎಂದು ಕರೆಯಲ್ಪಡುವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಘನ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ. ಥ್ಯಾಂಕ್ ಯು.